ಶುಕನಾಸನ ಉಪದೇಶ ವಿದ್ಯಾವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಬರೆದಿರುವಂತಹ ಸುಂದರವಾದ ಪಾಠ. ಇದು ನೀತಿ ಬೋಧನೆಯೇ ಹೌದು. ಇದೊಂದು ಅದ್ಭುತವಾದ ಪಾಠ. ಬನ್ನಿ, ತಡ ಮಾಡೋದು ಬೇಡ, ಆ ಪಾಠದಲ್ಲಿರುವಂತಹ ತಿರುಳನ್ನು ತಿಳಿದುಕೊಳ್ಳೋಣ. ಗುರುವಾಣಿ ಎಷ್ಟು ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿ ನೀರು ಹೊಕ್ಕಂತೆ ಸಂಕಟಪಟ್ಟುಕೊಳ್ಳುತ್ತಾರೆ. ಆದರೆ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಆಗ ಬಾಳಿನಲ್ಲಿ ಒಂದು ಸಂಯಮ, ಒಂದು ಪಕ್ವತೆ, ಒಂದು ಶಾಂತಿ ಕಾಣಿಸಿಕೊಳ್ತದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ಬಹಳ ದೊಡ್ಡವರು ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಗುರುವಿನ ಮಹತ್ವ ಎಷ್ಟು ಶ್ರೇಷ್ಠವಾಗಿರುವಂಥದ್ದು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿ ಕೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು ಅಂತ ಇನ್ನೊಂದು ಕಡೆ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರುಡು ಹಯನವುದಯ್ಯ, ನೀನೊಲಿದರೆ ಕುರುಡಂಗೆ ಕಣ್ಣುಬಹುದಯ್ಯ, ನಿನ್ನೊಲುಮೆಯಂದರಿದೆನೈ ಗುರುವೇ ಕೃಪೆಯಾಗು ಅಂತ ಹೇಳಿ ನಿಜಗುಣ ಶಿವಯೋಗಿಗಳು ಎಷ್ಟು ಸುಂದರವಾಗಿ ಗುರುವಿನ ಮಹತ್ವವನ್ನು ಸಾರಿದ್ದಾರೆ. ನ ಗುರುರ್ ಅಧಿಕವೆಂದು, ಈ ಜಗತ್ತಿನಲ್ಲಿ ಗುರುವಿನಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಅಷ್ಟು ದೊಡ್ಡವ ಗುರು ಅಂತಂದರೆ ಆ ಗುರುವಿನ ವಾಣಿ ಕೇಳೋದೇ ಒಂದು ಪುಣ್ಯ ಭಾಗ್ಯ ಅಂತ ಹೇಳಿ ತಿಳ್ಕೊಬೇಕಾಗ್ತದೆ. ಗುರುವಾಣಿ ಅಷ್ಟು ಪರಿಶುದ್ಧವಾದಂಥದ್ದು. ಆದರೆ ಮೂರ್ಖರಿಗೆ ಅದರ ಮಹತ್ವ ಗೊತ್ತಿರೋದಿಲ್ಲ. ಒಂದು ವೇಳೆ ಮೂರ್ಖರನ್ನು ಗುರುವಾಣಿಯನ್ನು ಕೇಳಲು ಕರೆದುಕೊಂಡು ಬಂದಿದ್ದೇ ಆದರೆ ಅದು ಅವರಿಗೆ ಒಂದು ಭಾರ ಅನ್ನಿಸ್ತದೆ. ಹೊರೆ ಅಂದರೆ ಭಾರ. ಅಂಥವ್ರು ಏನು ಅನ್ನಿಸ್ತದಂತಂದ್ರೆ ಗುರುವಿನ ಮಾತ ಅಥವಾ ಗುರುವಿನ ಹಿತವಚನ ಒಂದು ವೇಳೆ ಅವ್ರು ಕೇಳಿಸ್ಕೊಂಡ್ರು ಅಂದ್ರೆ ಅವ್ರ ಕಿವಿ ಒಳಗೆ ಸ್ವಲ್ಪ ತಿಳಿ ನೀರು ಹೊಕ್ಕಾಗ ಎಷ್ಟು ಸಂಕಟ ಆಕೈತಿ, ಕಿವಿಯಾಗ ನೀರು ಹೋಯ್ತು ಅಂದ್ರೆ ಎಷ್ಟು ಸಂಕಟ ಆಗ್ತದೋ ಅಷ್ಟು ಸಂಕಟ ಪಟ್ಕೊಳ್ತಾರಂಥವ್ರು. ಯಾಕಂದರೆ ಅವ್ರು ಮೂರ್ಖರು ಮೊದಲೇ. ಅವ್ರಿಗೆ ಗುರುವಿನ ಮಹತ್ವ ಗೊತ್ತಿಲ್ಲ. ಆದರೆ ಒಳ್ಳೆಯವ್ರಿಗೆ ಹಂಗಲ್ಲ, ಸಜ್ಜನರಿಗೆ ಹಂಗಲ್ಲ. ಸಜ್ಜನರಿಗೆ ಗುರುವಿನ ವಚನ ಅಂದರೆ ಕಿವಿಗೆ ಹಾಕಿದ ಒಂದು ಆಭರಣದಂತೆ ಶೋಭಿಸ್ತದೆ. ಅಷ್ಟು ಆಸಕ್ತಿ ಅವರಿಗೆ. ಅದರಿಂದ ಆ ಸಜ್ಜನರ ಮುಖ ಏನಾಗ್ತದೆ ಅಂತಂದ್ರೆ ಶ್ರೀಮಂತ ಆಗ್ತದೆ, ಅಂದ್ರೆ ಅರಳುತ್ತದೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ. ಈಗ ಮುಸ್ಸಂಜೆ ಆಗ್ತದೆ, ಸೂರ್ಯಾಸ್ತ ಆದ ಬಳಿಕ ಮುಸ್ಸಂಜೆಯ ಸಮಯ ಇರ್ತದಲ್ಲ, ಅಲ್ಲಿ ಚಂದ್ರ ಬಂದ, ಪೂರ್ಣ ಚಂದ್ರ ಬಂದ ಅಂತಂದರೆ ಅಲ್ಲಿ ಕತ್ತಲಾಗೋದ, ಕತ್ತಲೆಯನ್ನು ಕಳೀತದೆ, ಬೆಳದಿಂಗಳು ಬೀಳ್ತದೆ, ಹಾಲು ಚೆಲ್ಲಿದ ಬೆಳದಿಂಗಳು ಬೀಳ್ತದೆ. ಹಾಗೆಯೇ ಬಗೆಯ ಕೊಳೆಯನ್ನೆಲ್ಲ, ಬಗೆಯ ಅಂತಂದರೆ ಮನಸ್ಸಿನ ಕೊಳೆಯನ್ನು ಸ್ವಚ್ಛ ಮಾಡಬೇಕಾಯಿತು ಅಂತಂದರೆ ಅಲ್ಲಿ ಹಿತವಚನ ಕೇಳಬೇಕು. ಆ ಹಿತವಚನವನ್ನು ನಾವು ಕೇಳಿದೀವಂದ್ರೆ ನಮ್ಮ ಮನಸ್ಸಿನ ಕೊಳೆಯನ್ನೆಲ್ಲ ಸ್ವಚ್ಛಗೊಳಿಸ್ತದೆ. ಮನಸ್ಸು ಕೊಳೆಯಾಗಿರ್ತದಲ್ಲ, ಮನಸ್ಸು ಕೊಳೆಯಾಗೋದಂದ್ರೆ ಅಲ್ಲಿ ಅಜ್ಞಾನ ತುಂಬೋದು, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಇವು ತುಂಬಿಕೊಂಡಿತು ಅಂತಂದ್ರೆ ಮನುಷ್ಯನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗೋದಿಲ್ಲ. ಆದರೆ ಗುರುವಿನ ಹಿತವಚನವನ್ನು ಕೇಳಿದಾಗ ಬಗೆಯ ಕೊಳೆಯಲ್ಲ ಅಂದರೆ ಮನುಷ್ಯನ ಕೊಳೆಯೆಲ್ಲ ತೊಳೆದು ಸ್ವಚ್ಛ ಆಗುತ್ತದೆ. ಆಗ ಬಾಳಿನೊಳಗೆ, ಜೀವನದೊಳಗೆ ಸಂಯಮ ಮೂಡ್ತದೆ, ನಮ್ಮ ಇಂದ್ರಿಯ ನಿಗ್ರಹ ಆಗ್ತದೆ, ಒಂದು ಪಕ್ವತೆ ಬರ್ತದೆ, ಒಂದು ಅನುಭವ ತುಂಬ್ತದೆ, ಒಂದು ಶಾಂತಿ ದಕ್ತದೆ ಅಂಥೇಳಿ ಈ 1ನೇ ಪ್ಯಾರಾದೊಳಗೆ ಬಹಳ ಸುಂದರವಾಗಿ ವಿದ್ಯಾವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿದ್ದಾರೆ. ಮುಂದಿನ ಭಾಗದೊಳಗೆ ಮುಂದಿನ ವಿಷಯವನ್ನು ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ.